ನೀರಿನ ಅಡಿಯಲ್ಲಿ ಮರಗಳು ಕ್ಯೂಟಾಗಿ ಸ್ನಾರ್ಕಲ್ಡ್ ಅಂದ್ರೆ ಉಸಿರಾಳುವ ಕೊಳವೆ ಬಳಸಿ ಉಸಿರಾಡೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ಕೇಳೋಕೆ ಒಂಥರ ಕಾಲ್ಪನಿಕ ಕಥೆ ತರಹ ಇದೆ ಅಲ್ವಾ? ಹೌದು. ಅಥವಾ ಇಡೀ ಮಳೆಗಾಲದ ನೀರನ್ನ ದೊಡ್ಡ ಬೆಟ್ಟವೊಂದು ಆ ದೊಡ್ಡ ಸ್ಪಂಜ್ ತರಹ ಹೀರಿಕೊಳ್ಳುವ ಮ್ಯಾಜಿಕ್ ಬಗ್ಗೆ ಯೋಚಿಸಿ. ಖಂಡಿತ, ಇವೆಲ್ಲ ಕೇವಲ ಕಥೆಗಳಲ್ಲ, ನಮ್ಮ ಪ್ರಕೃತಿಯಲ್ಲಿ ನಡೆಯುವ ಅದ್ಭುತಗಳು. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಮ್ಮ ಮುಂದಿರುವ ಕೆಲವು ಇಂಟ್ರೆಸ್ಟಿಂಗ್ ಮೂಲಗಳನ್ನ ಇಟ್ಕೊಂಡು ಇದೇ ವಿಷಯಗಳ ಬಗ್ಗೆ ಮಾತಾಡೋಣ. ಹೌದು. ಪುಟ್ಟ ಮಕ್ಕಳಿಗೆ ನಮ್ಮ ದೇಶದ ಕಾಡುಗಳು, ಅಲ್ಲಿನ ಪ್ರಾಣಿಗಳು ಮತ್ತೆ ಮನುಷ್ಯರ ನಡುವೆ ಇಳುವ ಆ ಅದ್ಭುತ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಸರಿ, ಹಾಗಾದ್ರೆ ತಡ ಮಾಡೋದು ಮೇಡ. ನಾವು ಮೊದಲು ನಾರ್ತ್ ಈಸ್ಟ್ ಇಂಡಿಯಾ ಕಡೆ ಹೋಗೋಣ. ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರಲ್ಲ ಆ ಜಾಗ? ಹೌದು. ಅಲ್ಲಿ ತುಂಬಾ ಮಳೆ ಬೀಳುವ ಹಸಿರು ಜಗತ್ತದು. ನನಗೆ ಆಶ್ಚರ್ಯ ಆಗೋದು ಏನಂದ್ರೆ ಅಲ್ಲಿ ಬೆಳೆಯುವ ಬ್ಯಾಂಬೂ ಒಂದು ದೊಡ್ಡ ಮನೆಗಿಂತ ಎತ್ತರ ಬೆಳೆಯುತ್ತೆ ಅಂತ ಓದಿದೆ. ಅರೆ ಹೌದಾ? ಹೌದು. ಕೇವಲ ಮಳೆಯಿಂದ ಇಷ್ಟು ಎತ್ತರದ ಬಿದಿರು ಬೆಳೆಯೋಕ್ ಸಾಧ್ಯನಾ? ಕೇವಲ ಮಳೆಯಲ್ಲ, ಅಲ್ಲಿನ ಜನರು ಪ್ರಕೃತಿಯನ್ನ ತುಂಬಾ ಗೌರವಿಸ್ತಾರೆ. ಓಹೋ. ಹೌದು. ಏನ್ ಗೊತ್ತಾ, ಅವರು ಕೆಲವು ಕಾಡುಗಳನ್ನ ಮುಟ್ಟೋದೇ ಇಲ್ಲ. ಅವುಗಳನ್ನ ಸೇಕ್ರೆಡ್ ಗ್ರೋವ್ಸ್ ಅಂತ ಕರೀತಾರೆ. ಸೇಕ್ರೆಡ್ ಗ್ರೋವ್ಸ್ ಅಂದ್ರೆ ಪವಿತ್ರವಾದ ಕಾಡುಗಳು ಅಲ್ವಾ? ಹೌದು. ಈ ಮರಗಳನ್ನ ಕಡಿದೇ ಇರೋದಕ್ಕೆ ಅಲ್ಲಿನ ಕಾಡುಗಳು ಅಷ್ಟು ಚೆನ್ನಾಗಿ ಬೆಳಿತಾವೆ. ಆದ್ರೂ ಆ ಕಾಡಿನ ಜನರು ಬದುಕೋಕೆ ಬ್ಯಾಂಬೂ ಬಳಸ್ತಾರಲ್ವಾವೇ? ಖಂಡಿತ ಬಳಸ್ತಾರೆ, ಆದ್ರೆ ಪ್ರಕೃತಿಗೆ ತೊಂದ್ರೆ ಆಗ್ದ ಹಾಗೆ. ಆ ಬ್ಯಾಂಬೂ ಬಳಸಿ ಸುಂದರವಾದ ಮನೆ, ಬುಟ್ಟಿ ಎಲ್ಲ ಮಾಡ್ತಾರೆ. ಅಂದ್ರೆ ಪ್ರಕೃತಿ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನೋಡಿ. ಸರಿ, ಈಗ ಆ ಮಳೆಯ ಕಾಡುಗಳಿಂದ ನಾವು ನೇರವಾಗಿ ಸಮುದ್ರದ ಉಪ್ಪು ನೀರಿನಲ್ಲಿ ಬೆಳೆಯೋ ಕಾಡಿಗೆ ಹೋಗೋಣ. ಅಂದ್ರೆ ಸಂದರ್ಬನ್ಸ್ ಕಾಡುಗಳು. ಹೌದು. ಸಾಮಾನ್ಯವಾಗಿ ಗಿಡಕ್ಕೆ ಉಪ್ಪುನೀರು ಹಾಕಿದ್ರೆ ಸಾಯುತ್ತೆ. ಮತ್ತೆ ಈ ಮರಗಳು ಉಪ್ಪುನೀರಿನಲ್ಲಿ ಹೇಗೆ ಬದುಕ್ತವೆ? ಅದೇ ಪ್ರಕೃತಿ ಮ್ಯಾಜಿಕ್. ಈ ಮರಗಳನ್ನ ಮ್ಯಾಂಗ್ರೋವ್ಸ್ ಅಂತ ಕರೀತಾರೆ. ಮ್ಯಾಂಗ್ರೋವ್ಸ್. ಇವು ಈಜಲು ಕಲಿಯುವಾಗ ಉಸಿರಾಡಕ್ಕೆ ಸ್ನಾರ್ಕೆಲ್ ಬಳಸುವ ಹಾಗೆ ತಮ್ಮ ಬೇರುಗಳನ್ನ ಬಳಸ್ತವೆಯಾ? ಎಕ್ಸಾಕ್ಟ್ಲಿ. ಇವುಗಳ ಬೇರುಗಳು ಮಣ್ಣಿನಿಂದ ಮೇಲಕ್ಕೆ ಬಂದು ಗಾಳಿಯಾಡುತ್ತವೆ. ವಾವ್. ಜೊತೆಗೆ ಈ ಬೇರುಗಳು ಸಾಯಿಲ್ ಪ್ರೊಟೆಕ್ಷನ್ ಕೂಡ ಮಾಡ್ತವೆ. ಅಂದ್ರೆ ಚಂಡಮಾರುತ ಬಂದಾಗ ಮಣ್ಣು ಕೊಚ್ಚಿಕೊಂಡು ಹೋಗದ ಹಾಗೆ ತಡಿತವೆ. ಅರೆ, ಎಷ್ಟೊಂದು ಹೆಲ್ಪ್ ಮಾಡ್ತೇವಳಲ್ವಾ? ನಮ್ಮ ಮಾಹಿತಿಯ ಪ್ರಕಾರ ಇದೇ ಉಪ್ಪಿನೀರಿನ ಕಾಡಿನಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಕೂಡ ಇದೆಯಂತೆ. ಹೌದು, ಉಪ್ಪಿನೀರಿನಲ್ಲಿ ಈಜುವ ಹುಳಿ ಅದು. ನೀರಲ್ಲೀಜುವ ಹುಲಿ ಕೇಳಕ್ಕೆ ಎಷ್ಟು ಮಜಾ ಇದೆ. ಸರಿ, ಈಗ ಸಮುದ್ರ ತೀರದುಂಡ ಮತ್ತೆ ನಮ್ಮ ಪಶ್ಚಿಮದ ಎತ್ತರವಾದ ಬೆಟ್ಟಗಳಿಗೆ ಬರೋಣ. ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಇದೊಂದು ಗ್ಲೋಬಲ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಾನೆ ಫೇಮಸ್. ಹೌದು. ಇಲ್ಲಿ ಸಿಂಹದ ತರ ಕೂದಲು ಇರುವ ಆ ಲಯನ್ ಟೇಲ್ಡ್ ಮ್ಯಾಕ್ಯಾಕ್ ಅನ್ನೋ ವಿಶೇಷ ಕೋತಿ ಇದೆ ಅಂತ ಓದಿದೆ. ನೋಡಕ್ಕೆ ತುಂಬಾ ಮುದ್ದಾಗಿರುತ್ತೆ ಅದು. ಆದ್ರೆ ನನ್ಗೊಂದು ಪ್ರಶ್ನೆ ಇದೆ. ಈ ಕಾಡುಗಳು ಒಂದು ದೊಡ್ಡ ಸ್ಪಂಜ್ ತರ ಕೆಲಸ ಮಾಡ್ತವೆಯಾ? ಅಂದ್ರೆ ಮಳೆ ನೀರನ್ನ ಹೇಗೆ ಹಿಡಿದಿಟ್ಕೊಳ್ತವೆ? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈ ಮೌಂಟೇನ್ ಈಕೋಸಿಸ್ಟಮ್ ಅಲ್ಲಿರುವ ಮಣ್ಣು ಮತ್ತು ಬೇರುಗಳು ಬಿದ್ದ ಮಳೆ ನೀರನ್ನೆಲ್ಲ ಹೀರ್ಕೊಳ್ತವೆ. ಓಹೋ. ಆಮೇಲೆ ಆ ಮ್ಲೀಯನ್ನ ನಿಧಾನವಾಗಿ ಬಿಡ್ತವೆ. ಇದ್ರಿಂದಲೇ ಗೋದಾವರಿ ಮತ್ತು ಕೃಷ್ಣಾ ನದಿಗಳು ಹುಟ್ಟೋದು. ಅರೆ ವಾ. ಅಂದ್ರೆ ಈ ಕಾಡುಗಳು ದೊಡ್ಡ ನೀರಿನ ಟ್ಯಾಂಕ್ ಇದ್ದ ಹಾಗೆ. ಹೌದು. ಈ ಕಾಡುಗಳು ನಮ್ಗೆ ಕೇವಲ ಹಣ್ಣು ಮದ್ದು ಮಾತ್ರ ಕೊಡಲ್ಲ. ಇದನ್ನೇ ಹ್ಯೂಮನ್ ಡಿಪೆಂಡೆನ್ಸ್ ಆನ್ ಫಾರೆಸ್ಟ್ ಅಂತ ಹೇಳೋದು. ನಮ್ಮ ಇಡೀ ಬದುಕೇ ಇದರ ಮೇಲೆ ನಿಂತಿದೆ ಅಲ್ವಾ? ಖಂಡಿತ. ಇದಕ್ಕೆ ಪ್ರತಿಯಾಗಿ ನಾವು ಆ ಕಾಡುಗಳನ್ನ ಕಾಪಾಡಬೇಕು. ಹೌದು. ಯಾಕಂದ್ರೆ ಈ ಮ್ಯಾಂಗ್ರೋವ್ಸ್ ಮತ್ತು ಬೆಟ್ಟದ ಕಾಡುಗಳು ವಾತಾವರಣದಲ್ಲಿರೋ ಕೆಟ್ಟ ಕಾರ್ಬನ್ ಅನ್ನ ಹೀರ್ಕೊಂಡು ಭೂಮಿಯನ್ನ ತಂಪಾಗಿಡ್ತವೆ. ಅಂದ್ರೆ ಈ ಕಾಡುಗಳು ನಮ್ಮೆಲ್ಲ ಒಂದ್ ರೀತಿಯಲ್ಲಿ ಕಾಪಾಡುವ ಸೂಪರ್ ಹೀರೋಗಳು ಅಂತ ಹೇಳ್ಬೋದು. ನಿಜವಾದ ಸೂಪರ್ ಹೀರೋಗಳು. ಸರಿ, ಈಗ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ಹೇಳಿ. ಆ ಮ್ಯಾಂಗ್ರೋವ್ಸ್ನಲ್ಲಿರೋ ಈಜುವ ಹುಲಿ ಮತ್ತೆ ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿರೋ ಆ ಸಿಂಹಬಾಲದ ಕೋತಿ ಇವೆರಡೂ ಒಮ್ಮೆ ಭೇಟಿಯಾದರೆ ಏನಾಗ್ಬೋದು? ಅರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಹೌದು. ತಮ್ಮ ಅದ್ಭುತ ಕಾಡುಗಳ ಬಗ್ಗೆ ಅವು ಏನೆಲ್ಲ ಕಥೆಗಳನ್ನು ಹೇಳ್ಕೊಳ್ಬೋದು? ಹುಲಿ ತನ್ನ ಉಸಿರಾಡುವ ಮರಗಳ ಬಗ್ಗೆ ಹೇಳಿದ್ರೆ, ಕೋತಿ ತನ್ನ ಸ್ಪಾಂಜ್ ಬೆಟ್ಟಗಳ ಬಗ್ಗೆ ಹೇಳಬಹುದು. ಈ ಬಗ್ಗೆ ಒಮ್ಮೆ ಯೋಚನೆ ಮಾಡಿದ್ರೆ ಎಷ್ಟು ಮಜಾ ಇರುತ್ತಲ್ವಾ? ಖಂಡಿತ. ಪ್ರಕೃತಿಯ ಕಥೆಗಳೇ ಹಾಗೆ, ಎಷ್ಟು ಕೇಳಿದ್ರೂ ಮುಗಿಯೋದಿಲ್ಲ.